ಸೊ ಫೈನಲಿ ನನ್ನದೊಂದು ಸಣ್ಣ ಕನಸು ನನಸಾಗೋ ದಿನ ಬಂತು ಅಂತ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ನಾನು ಹೊರಟೆ ನನ್ನ ಬುಜ್ಜಿನ ಮನೆ ಕರ್ಕೊಂಬರೋಣ ಅಂತ. ಹೋಗ್ತಾ ದಾರಿಲಿ ನಮ್ಮ ಬಾಸ್ ಆಶೀರ್ವಾದನೂ ಸಿಕ್ತು. ಅದನ್ನ ತಗೊಂಡು ನಾನು ಸೀದಾ ಹೊರಟೆ ಶೋರೂಮ್ಗೆ. ಒಂದು ವರ್ಷದಿಂದ ಕಂಡ ಕನಸು ನನಸಾಗೋ ದಿನ ಬಂತು ಅಂತ ನಾನು ತುಂಬ ಖುಷಿಲೇ ಶೋರೂಮ್ಗೆ ಕಾಲಿಟ್ಟೆ. ಹೋಗ್ತಾ ಇದ್ದಂಗೆ ಒಂದು ವರ್ಷದಿಂದ ಕನಸಿನ ಬೈಕ್ನ ನೋಡ್ತಾ ಹಾಗೆ ನಿಂತ್ಕೊಂಡೆ. ನೋಡೋದನ್ನೆಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ನಾವು ಕುಳಿತ್ಕೊಂಡ್ವಿ ನನ್ನ ಬುಜ್ಜಿನ ವೆಲ್ಕಮ್ ಮಾಡೋಕ್ಕೆ. ನೆಕ್ಸ್ಟ್ ಪ್ರೊಸೀಜರ್ ಆ್ಯಂಡ್ ಪ್ರೊಸೆಸ್ ಏನಿತ್ತೋ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ನಮ್ಮ ಅಮ್ಮಗೂ ಆ ಪ್ರೊಸೀಜರ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಫೈನಲಿ ಬೈಕ್ ಪ್ರೊಸೀಜರೆಲ್ಲ ಏನಿತ್ತು ಕಂಪ್ಲೀಟಾಗಿ ಮುಗಿಸ್ಕೊಂಡು ಡೆಲಿವರಿಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ನಾನು ಚೂಸ್ ಮಾಡಿದ ಬೈಕ್ ಅಂತೂ ನಮ್ಮಮ್ಮನಿಗೆ ತುಂಬಾ ಇಷ್ಟ ಆಗೋಯಿತು. ಕೊನೆಗೆ ನನ್ನ ಬುಜ್ಜಿನ ಡೆಲಿವರಿ ತಗೊಳ್ಳೋ ಟೈಮ್ ಬಂದೇ ಬಿಡ್ತು. ನೋಡ ಎಷ್ಟು ಚಂದ ಅಲ್ಲ. ಹಂಗೆ ಹೇಳ್ತಾ ಮನಸಲ್ಲೇ ಫೀಲ್ ಮಾಡಿಕೊಂಡು ಇವ್ರು ನೀಡಿದ ಸಲಹೆಗಳನ್ನು ಕೇಳಿಕೊಂಡು ನನ್ನ ಬುಜ್ಜಿನ ನಮ್ಮ ಮನೆ ಕರ್ಕೊಂಡು ಹೋಗೋಕ್ಕೆ ನಾನು ರೆಡಿ ಆದೆ. ಮನಸಲ್ಲೇ ದೇವ್ರನ್ನ ನೆನೆಸ್ಕೊಂಡು ನನ್ನ ಬೈಕ್ನ ಸ್ಟಾರ್ಟ್ ಮಾಡಿಕೊಂಡು ಶೋರೂಮಿಂದ ಹೊರಗಡೆ ತಂದೆ. ನನಗಂತೂ ಹೇಳ್ಕೊಳ್ಳೋಕ್ಕಾಗದಿರೋಷ್ಟು ಖುಷಿ. ನನ್ನ ಬುಜ್ಜಿನ ತಗೊಂಡ ಖುಷಿಗೆ ಒಂದು ಸಣ್ಣ ಸೆಲೆಬ್ರೇಷನ್ ಲೈಟಾಗಿ ಮಾಡಿದ್ವಿ. ಆ ಸೆಲೆಬ್ರೇಷನ್ ಹೆಂಗಿತ್ತಪ್ಪ ಅಂದರೆ ನಮ್ಮ ಬರ್ಡೇನ ನಾವೇ ಸೆಲೆಬ್ರೇಟ್ ಮಾಡಿಕೊಂಡು ನಾವೇ ವಿಶ್ ಮಾಡ್ಕೊಂಡಂಗಿತ್ತು. ಯಾಕಂದರೆ ಕೇಳಿ ವಿಶ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದಿತ್ತು. ನನ್ನ ತಮ್ಮನೂ ಈ ಸೆಲೆಬ್ರೇಷನ್ನ ವೀಡಿಯೋ ಕಾಲ್ ಮೂಲಕ ನಮ್ಮ ಜೊತೆ ಜಾಯ್ನ್ ಆದ. ಸೊ ಫೈನಲಿ ಅಲ್ಲಿದ್ದವ್ರಿಗೆಲ್ಲ ಬಾಯಿ ಸಿಹಿ ಮಾಡಿಸ್ಬಿಟ್ಟು ನನ್ನ ಬಾಯಿನೂ ಸಿಹಿ ಮಾಡಿಕೊಂಡು ಸೆಲೆಬ್ರೇಷನ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಅದೆಲ್ಲ ಆದಮೇಲೆ ಫಸ್ಟ್ ರೈಡ್ನ ನಮ್ಮ ತಂಗಿನ ಕೂರಿಸ್ಕೊಂಡು ಹೋದೆ. ಆಮೇಲೆ ನಮ್ಮಮ್ಮನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬಂದೆ. ಹಾಗೆ ಅವ್ರನ್ನೆಲ್ಲ ಊರಿಗೆ ಕಳಿಸ್ಬಿಟ್ಟು ನನ್ನ ಬುಜ್ಜಿಗೆ ಫಸ್ಟ್ ಪೂಜೆ ಮಾಡ್ಸೋಕ್ಕೆ ನಾನು ಬಂದೆ ನಮ್ಮ KR ಪುರಮಲ್ಲಿರೋ ಈಶ್ವರನ ದೇವಸ್ಥಾನಕ್ಕೆ. ಪೂಜೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನನಗಂತೂ ಫುಲ್ಫಿಲ್ ಆಗೋ ಥರ ಪೂಜೆ ಆಯಿತು. ಪೂಜೆ ಮಾಡೋಕ್ಕೆ ದುಡ್ಡು ಜಾಸ್ತಿ ತಗೊಂಡ್ರು ಅನ್ನೋ ಫೀಲಿಗಿಂತ ಪೂಜೆನ ಕಂಪ್ಲೀಟಾಗಿ ಮಾಡಿದ್ರೂ ನೆಮ್ಮದಿ ನನಗೆ ಸಿಕ್ತು. ಅದೇ ಖುಷಿಲಿ ಎಲ್ಲ ಪೂಜೆನ ಮುಗಿಸ್ಕೊಂಡು ನಾನು ಹೊರಟೆ. ಸೊ ಗಾಯ್ಸ್, ಇದಾಗಿತ್ತು ನನ್ನ ಬುಜ್ಜಿಯ ವೆಲ್ಕಮ್ ಹೋಮ್ ಕತೆ.